ಯಾಕೆ ಈ ನಡುವೆ ನಮ್ಮಲ್ಲಿ ಗುಬ್ಬಿಗಳು ಕಾಣ್ತಾ ಇಲ್ಲ ಅಂತಂದ್ರೆ ಇನ್ ಡೀಟೇಲ್ಡ್ ಆಗಿ ಹೇಳ್ಬೇಕಂದ್ರೆ 3 ಪ್ರಮುಖ ಕಾರಣಗಳು. ಮೊಬೈಲ್ ಟವರ್ ರೇಡಿಯೇಷನ್ ಇಂದ ಹಕ್ಕಿಗಳೆಲ್ಲ ಸತ್ತೋಗ್ತಾ ಇದಾವೆ ಅನ್ನೋದನ್ನ ಪ್ರಮುಖವಾಗಿ ಹೇಳ್ತಾರೆ. ಇದಕ್ಕಿಂತ ಬಹಳ ಪುಟ್ಟದಂತ ಹಕ್ಕಿಗಳಿಗೆ ಏನು ತೊಂದರೆ ಆಗಿಲ್ಲ. ಇದಕ್ಕೆ ಹೇಗಾಯ್ತು? ಮೊದಲಿಗೆ ನಾವು ಅರ್ಥ ಮಾಡ್ಕೋಬೇಕಾಗಿರೋದು ಇದರ ವೈಜ್ಞಾನಿಕ ಹೆಸರು. ಸಮ್ ಪಾರ್ಟ್ಸ್ ಆಫ್ ಜಯನಗರ್, ಸಮ್ ಪಾರ್ಟ್ಸ್ ಆಫ್ ಮಲ್ಲೇಶ್ವರಂ ಬಿಟ್ರೆ ಇಲ್ಲೂ ನಿಮಗೆ ಗುಬ್ಬಿಗಳು ಕಾಣ್ಲಿಕ್ಕಿಲ್ಲ. ಇವೆಲ್ಲ ಏನಪ್ಪ ಅಂದ್ರೆ ಒಂದು ಸಂಖ್ಯೆನೂ ಕಮ್ಮಿ ಆಗಿದೆ. ಅಯ್ಯೋ ಇಲ್ಲ, ತುಂಬಾ ಜಾಸ್ತಿ ಆಗಿದೆ. ಕಾಗೆಗಳ ಸಂಖ್ಯೆ ಜಾಸ್ತಿ. ಶ್ರಾದ್ದ ಆದಾಗ ಇದು ಮಾಡಿ ಇವಾಗ ಸಿಗ್ತಾ ಇಲ್ಲ. ಅಟ್ಲೀಸ್ಟ್ ನಮ್ಮ ಕೆಲವೊಂದು ಕಡೆ ನಮ್ಮೂರ ಕತೆ ಹೇಳ್ತಾ ಇದೆ. ನಮಸ್ಕಾರ, ಕಾಡಿನ ಕಥೆಗಳಿಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ. ನಾನು ಬಡಕಿಲಾ ಪ್ರದೀಪ್. ನನ್ನ ಜೊತೆ ಪರಿಸರ ತಜ್ಞರಾಗಿರುವಂತಹ ರಾಹುಲ್ ಆರಾಧ್ಯ ಅವರಿದ್ದಾರೆ. ಅವ್ರ ಜೊತೆ ಇವತ್ತು ಗುಬ್ಬಚ್ಚಿಗಳ ಬಗ್ಗೆ ಮಾತಾಡೋಣ ಅಂತ. ನಿಮ್ಮ ಮನೆಯಲ್ಲಿ ಗುಬ್ಬಚ್ಚಿ ಇದೆಯಾ ಅಂತ ಕೇಳಿದೆ, ಅಥವಾ ಗುಬ್ಬಚ್ಚಿ ನೋಡಿದ ನೆನಪಿದೆಯಾ ಅಂತ ಕೂಡ ಒಂದು ಪ್ರಶ್ನೆ ಕೇಳುವಂತ ಪರಿಸ್ಥಿತಿ ಬಂದಿದೆ. ಸೊ ನಮಸ್ಕಾರ. ಗುಬ್ಬಚ್ಚಿ ಕಥೆ ಯಾಕೆ ಈ ತರ ಆಗ್ಬಿಡಿದೆ ಅಂತ? ವೆರಿ ಇಂಟ್ರೆಸ್ಟಿಂಗ್. ನಿಮ್ಗೊಂದು ಸಣ್ಣ ಪ್ರಶ್ನೆ. ಕಡೆಯದಾಗ ಗುಬ್ಬಚ್ಚಿ ನೋಡಿದ್ ಎಲ್ಲಿ, ಯಾವಾಗ? ಇತ್ತೀಚೆಗೆ ಎಲ್ಲೋ ಒಂದ್ ಕಡೆ ನೋಡಿ, ನಂಗೆ ಎಲ್ಲಿ ಎಕ್ಸಾಕ್ಟ್ ಆಗಿ ನೆನಪಿಲ್ಲ. ಬಟ್ ಅದರ್ವೈಸ್ ತುಂಬಾ ಅಂದ್ರೆ ತುಂಬಾ ಅಪರೂಪ. ಹೌದು, ತುಂಬಾ ಅಪರೂಪ, ಖಂಡಿತ. ಸೊ ವೈ ಡು ಯು ಥಿಂಕ್ ಏನಕ್ಕೆ ನಮ್ಗೆ ಗುಬ್ಬಿಗಳು ಕಾಣ್ತಾ ಇಲ್ಲ ಅಂತ ನಿಮ್ಗೆ ಅನ್ಸುತ್ತೆ? ವೈ ಡು ಯು ಥಿಂಕ್? ಅಲ್ಲ, ನನ್ಗೆ ಅಂದ್ರೆ ಅಷ್ಟೆಲ್ಲ ಅದ್ರ ಬಗ್ಗೆ ಜಾಸ್ತಿ ಯೋಚನೆ ಮಾಡಿಲ್ಲ. ಅರ್ಬನೈಸೇಷನ್ ಮೇನ್ಲಿ ಅಂತ ನಾನು ಅನ್ಕೊಂಡಿದ್ದು. ಮತ್ತೆ ಎಲ್ಲರೂ ಹೆಚ್ಚಾಗಿ ಹೇಳೋದು ಈ ತುಂಬಾ ಟವರ್ಗಳು ಬಂದಿದೆ, ಮೇನ್ಲಿ ಮೊಬೈಲ್ ಟವರ್ಸ್ ಬಂದಿದೆ ಅಂತ ನಾನು ಅದನ್ನ ಕೇಳಿದೀನಿ. ಹೌದು, ಬಟ್ ಐ ಆಮ್ ನಾಟ್ ಅನ್ ಎಕ್ಸ್ಪರ್ಟ್. ಇಲ್ಲ, ಸಾಕಷ್ಟು ಜನರಲ್ಲಿ, ಸಾಕಷ್ಟು ಸಿನಿಮಾಗಳಲ್ಲಿ, ಸಾಕಷ್ಟು ವಿಚಾರಗಳಲ್ಲಿ ಜನ ಮಾತಾಡುವಾಗ ಮೊಬೈಲ್ ಟವರ್ ಹೆಚ್ಚಾಗಿದೆ, ಆದ್ರಿಂದ ನಮ್ಮ ಗುಬ್ಬಚ್ಚಿಗಳ ಸಂಖ್ಯೆ ಕಡಿಮೆ ಆಗ್ತದೆ ಅಂತ ಹೇಳ್ತಾರೆ. ಈಗ ನಾನು ಸಹ, ನಂದು ಸ್ವಂತ ಊರು ಕೋಲಾರ. ಚಿಕ್ಕ ವಯಸ್ಸಿನ ನನ್ಗೆ ಯಾವಾಗ ಏನಪ್ಪ ನೆನಪಂತ ಹೇಳಿದ್ರೆ, ನಮ್ಮ ಮನೆಯಿಂದ ಹೊರಗೆ ಬಂದ್ರೆ ನಮ್ಮ ಮನೆ ಮುಂದ್ಗಡೆಗೆ ಒಂದು ಬೋಗನ್ವಿಲ್ಲಾ ಆರ್ಚರ್ಡ್ ಇತ್ತು. ಅದೊಂದು ಮನೆ ಮೇಲೆ, ಪಕ್ಕದ ಮನೆಯಲ್ಲಿ. ಅಲ್ಲಿ ಸುಮಾರು ಗುಬ್ಬಿಗಳು ಬಂದು ಕೂತ್ಕೋತಿತ್ತು. ನಮ್ಮಮ್ಮ ಯಾವಾಗೂ ಎವ್ರಿ ಟೈಮ್, ಇವತ್ತು ನಾವೊಂದು ಹಕ್ಕಿ ನೋಡಿದ್ವಿ ಇಲ್ಲಿ ಮೇಲ್ಗಡೆ, ಶಿಖರ ಅಂತ ಹೇಳಿ. ಎವ್ರಿ ಟೈಮ್ ಹಕ್ಕಿ ಬಂದು ಅದನ್ನ ಬೇಟೆ ಆಡ್ಲಿಕ್ಕೆ ಬರ್ತಿತ್ತು, ಗುಬ್ಬಚ್ಚಿ ಮರಿಗಳನ್ನ ತಗೊಂಡು ಹೋಗ್ಲಿಕ್ಕೆ. ನಮ್ಮಮ್ಮ ಯಾವಾಗ ಕರೆದು ಹೇಳೋ, ನೋಡು ಬಂದಿದೆ ಹಿಡ್ಕೊಂಡು ಹೋಗ್ಲಿಕ್ಕೆ ಅಂತ. ದಟ್ ಇಸ್ ವಾಸ್ ದ ಫಸ್ಟ್ ಮೆಮರಿ. ಬಟ್ ಆಮೇಲೆ ಬೆಳೀತಾ ಬೆಳೀತಾ ಸೀನ್ ಸ್ಪ್ಯಾರೋಸ್ ಎವ್ರಿವೇರ್. ನಮ್ಮ ಮನೇಲಿ ತುಂಬಾ ಗೂಡ್ ಕಟ್ತಿತ್ತು. ನಾವು ಚಿಕ್ಕವರಿದ್ದಾಗ ಹಿಡಿದು ಕಟ್ಟಾಕ್ಲಿಕ್ಕೆಲ್ಲ ಪ್ರಯತ್ನ ಪಟ್ಟಿದ್ವಿ. ತುಂಬಾ ಎಲ್ಲ ಕಡೆ ಗುಬ್ಬಚ್ಚಿ ಇರ್ತಿತ್ತು. ತುಂಬಾ ಮುದ್ದಾದ ಹಕ್ಕಿ. ಅಂಡ್ ನಂಗೆ ಇನ್ನೊಂದು ತುಂಬಾ ಮೆಮರಿಯಲ್ಲಿ ಸ್ಟ್ರಾಂಗ್ ಆಗಿರ್ತಕ್ಕಂಥದ್ದು, ನಮ್ಮ ಮನೆ ರಸ್ತೆಯಲ್ಲಿ ಒಂದು ಪಾರಿಜಾತ ಗಿಡ ಇತ್ತು. ಆ ಪಾರಿಜಾತ ಗಿಡದಲ್ಲಿ ಯಾವಾಗೂ ನೆಸ್ಟ್ ಮಾಡ್ತಕ್ಕಂಥದ್ದು. ಅಂಡ್ ನಂಗೆ ಎಷ್ಟೊಂದ್ ಸತಿ ರಸ್ತೆಯಲ್ಲಿ ನಡ್ಕೊಂಡು ಹೋಗ್ಬೇಕಾದ್ರೆ ಮರಿಗಳು ಸಣ್ಣ ಸಣ್ಣ ಬಿದ್ದು ಸತ್ತೋಗಿರುವಂಥದ್ದು, ಗಾಯ ಆಗಿರುವಂಥದ್ದೆಲ್ಲ ಸುಮಾರು ಸಿಕ್ಕಿರೋಂಥ. ಯಾಕಂದ್ರೆ ಬಹಳ ವರ್ಷಗಳಿಂದಾನೇ ಆ ಮರದಲ್ಲಿ, ಆ ಮನೆಯಲ್ಲಿ ತುಂಬಾ ಗುಬ್ಬಚ್ಚಿಗಳು ಇರ್ತಕ್ಕಂಥದ್ದು. ಅಂಡ್ ಫಾಸ್ಟ್ ಫಾರ್ವರ್ಡ್, ಈಗ ಹೋದ್ರೆ ನಾಟ್ ಈವನ್ ನಂಬರ್ಸ್, ಒಂದು ಗುಬ್ಬಿ ಸಹ ಕಾಣೋದಿಲ್ಲ, ಎಲ್ಲೂ ಕಾಣೋದಿಲ್ಲ. ಈಗ ಬೆಂಗಳೂರಿನ ಕೆಲವು ಹಳೆಯ ಏರಿಯಾಗಳನ್ನ ಬಿಟ್ರೆ, ಈ ಚಿಕ್ಕಪೇಟೆ, ಅಕ್ಕಿಪೇಟೆ, ಈ ಕೆಲವು ಹಳೆಯ ಏರಿಯಾಗಳು, ಚಾಮರಾಜಪೇಟೆ, ಕೆಲವು ಮೇನ್ ಏರಿಯಾ, ಸಮ್ ಪಾರ್ಟ್ಸ್ ಆಫ್ ಜಯನಗರ್, ಸಮ್ ಪಾರ್ಟ್ಸ್ ಆಫ್ ಮಲ್ಲೇಶ್ವರಂ ಬಿಟ್ರೆ ಇಲ್ಲೂ ನಿಮ್ಗೆ ಗುಬ್ಬಿಗಳು ಕಾಣ್ಲಿಕ್ಕಿಲ್ಲ. ಯಾಕೆ ಅಂತ ಯಾರನ್ನಾದ್ರೂ ಕೇಳಿದಾಗ ಮೊದಲು ಹೇಳೋವಂಥದ್ದೇ ಮೊಬೈಲ್ ಟವರ್. ಈ ಮೊಬೈಲ್ ಟವರ್ ನಿಂದಾನೇ ಹಕ್ಕಿಗಳೆಲ್ಲ ಹೊಟ್ಟೋಗ್ಬಿಟ್ಟಿದಾವೆ, ಮೊಬೈಲ್ ಟವರ್ ರೇಡಿಯೇಷನ್ ಇಂದ ಹಕ್ಕಿಗಳೆಲ್ಲ ಸತ್ತೋಗ್ತಾ ಇದಾವೆ ಅನ್ನೋದನ್ನ ಪ್ರಮುಖವಾಗಿ ಹೇಳ್ತಾರೆ. ಬಟ್ ಆದ್ರೆ ಅದು ಪ್ರಮುಖ ಕಾರಣ ಅಲ್ವೇ ಅಲ್ಲ. ಅಂಡ್ ಇಟ್ ಇಸ್ ನಾಟ್ ಇವನ್ ಎ ಪ್ರೂವನ್ ಥಿಯರಿ. ಎಲ್ಲೂ ಸಹ ಇದು ಮೊಬೈಲ್ ಟವರ್ ರೇಡಿಯೇಷನ್ ಇಂದಾನೆ ಈ ತರ ಆಗಿದೆ ಅಂತ ಪ್ರೂಫೇ ಇಲ್ಲ. ಅಂಡ್ ನೀವು ಹಾಗೆ ನೋಡ್ತಾ ಹೋದ್ರೆ ಗುಬ್ಬಿಗಿಂತ ಸಾಕಷ್ಟು ಸಣ್ಣದಂತ ಹಕ್ಕಿಗಳು ನಮ್ಮಲ್ಲಿ ಅತಿ ಯಥೇಚ್ಛವಾಗಿದಾವೆ. ನಿಮ್ಮನೆ ಮುಂದೆ ಏನಾದ್ರು ಗಸಗಸೆ ಗಿಡ ಹಾಕಿದ್ರೆ, ನಮ್ಮಲ್ಲಿ ಸನ್ ಬರ್ಡ್ಸ್, ಫ್ಲವರ್ ಪೆಕರ್ಸ್ ಅಂತೆಲ್ಲ ಕರಿತೀವಿ, ಸೂರಕ್ಕಿ ಅಂತೆಲ್ಲ ಕರಿತೀವಿ ನಾವು. ಅದಕ್ಕೆ ಎಫೆಕ್ಟ್ ಆಗ್ಬೇಕಾಗಿತ್ತು. ಇದಕ್ಕಿಂತ ಸಣ್ಣದಂತ ಹಕ್ಕಿಗಳು, ಮುನಿಯಾ ಅಂತ ಕರಿತೀವಿ, ತುಂಬಾ ಪುಟ್ಟ ಹಕ್ಕಿಗಳು. ಇದಕ್ಕಿಂತ ಬಹಳ ಪುಟ್ಟದಂತ ಹಕ್ಕಿಗಳಿಗೆ ಏನು ತೊಂದರೆ ಆಗಿಲ್ಲ. ಇದಕ್ಕೆ ಹೇಗಾಯ್ತು ಅಂತ ಪ್ರಮುಖವಾಗಿ ಮೊದಲಿಗೆ ನಾವು ಅರ್ಥ ಮಾಡ್ಕೋಬೇಕಾಗಿರೋದು ಇದರ ವೈಜ್ಞಾನಿಕ ಹೆಸರು. ಈ ಗುಬ್ಬಚ್ಚಿಯ ಸಾಮಾನ್ಯ ಹೆಸರು ಸಹ ಹೌಸ್ ಪ್ಯಾರೋ ಅಂತ, ಇಂಗ್ಲಿಷ್ ಅಲ್ಲಿ ಹೌಸ್ ಪ್ಯಾರೋ ಅಂತ ಕರೀತಾರೆ. ವೈಜ್ಞಾನಿಕ ಹೆಸರು ಪೇಸರ್ ಡೊಮೆಸ್ಟಿಕಸ್ ಅಂತ. ಡೊಮೆಸ್ಟಿಕಸ್ ಅಂತಾನೆ ಹೆಸರು ಅದರದ್ದು, ಸೈಂಟಿಫಿಕ್ ನೇಮ್. ಈ ಮಾನವನ ವಾಸಸ್ಥಾನದ ಸುತ್ತಮುತ್ತ, ಮಾನವನ ಜೊತೆಯಲ್ಲಿ, ಮಾನವನ ಒಟ್ಟಿಗೆನೆ ಎವಾಲ್ವ್ ಆಗಿ ಇರ್ತಕ್ಕಂಥ ಒಂದು ಹಕ್ಕಿ ಇದು. ಅಂದ್ರೆ ವಿತೌಟ್ ಹ್ಯೂಮನ್ ದೇ ಡೋಂಟ್ ಎಕ್ಸಿಸ್ಟ್. ಅಂದ್ರೆ ಈಗ ಬಿಕಾಸ್ ಆಫ್ ಹ್ಯೂಮನ್ಸ್ ದೇ ಡೋಂಟ್ ಎಕ್ಸಿಸ್ಟ್. ಕರೆಕ್ಟ್. ಅಂದ್ರೆ ಡೋಂಟ್ ಎಕ್ಸಿಸ್ಟ್ ಅಂದ್ರೆ ದೇ ಡೋಂಟ್ ಹ್ಯಾವ್ ಅ ಎಕ್ಸಿಸ್ಟೆನ್ಸ್ ಔಟ್ಸೈಡ್ ಅಂತ. ಕಾಡಲ್ಲಿರುವಂತ ಕರೆಕ್ಟ್, ಕೋ ಲಿವಿಂಗ್ ತರ ಕಾಡಲ್ಲಿರುವಂತ ಗುಬ್ಬಚ್ಚಿಗಳೇ ಬೇರೆ ಇದಾವೆ. ಎಲ್ಲೋ ಥ್ರೋಟೆಡ್ ಸ್ಪ್ಯಾರೋ ಅಂತ ಇದೆ. ನೀವು ಹಿಮಾಲಯಸ್ ಕೆಳಗೆ ರಸೆಟ್ ಸ್ಪ್ಯಾರೋ ಅಂತ ಸಿಗುತ್ತೆ. ಬೇರೆ 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 ಸ್ಪ್ಯಾರೋಸ್ ವೆರೈಟೀಸ್, ಬೇರೆ ಬೇರೆ ವೆರೈಟೀಸ್ ಇದೆ. ಬಟ್ ಈ ಹೌಸ್ ಸ್ಪ್ಯಾರೋ ಪ್ರಮುಖವಾಗಿ ನಗರ ಪ್ರದೇಶಗಳಲ್ಲಿ ಮಾನವನ ವಾಸಸ್ಥಾನದ ಸುತ್ತಮುತ್ತನೇ ಇರ್ತಕ್ಕಂಥದ್ದು. ಯಾಕೆ ಕಾಣಲ್ಲ, ಯಾಕೆ ಈ ನಡುವೆ ನಮ್ಮಲ್ಲಿ ಗುಬ್ಬಿಗಳು ಕಾಣ್ತಾ ಇಲ್ಲ ಅಂತಂದ್ರೆ ವೆರಿ ವೆರಿ ಇನ್ ಡೀಟೇಲ್ಡ್ ಆಗಿ ಹೇಳ್ಬೇಕಂದ್ರೆ 3 ಪ್ರಮುಖ ಕಾರಣಗಳು. ಮೊದಲಿಗೆ ಅದರ ವಾಸಸ್ಥಾನ. ನಾವು ಗಮನಿಸಿರ್ಬೋದು, ಎಲ್ಲಿ ನೋಡಿದ್ವಿ ಸ್ಪ್ಯಾರೋ ಅಂದ್ರೆ ನಮ್ಮೆಲ್ಲೋ ಎಂಚ್ ಸಂದಿಯಲ್ಲೋ, ಅಥವಾ ಮನೇಲಿ ಮುಂಚೆ ಫೋಟೋ ನೇತಾಕಿರ್ತಾ ಇದ್ರು. ಫೋಟೋ ಫ್ರೇಮ್, ಯಾವಾಗೂ ಫೋಟೋ ಫ್ರೇಮ್ ಹೀಗಿರ್ತಾ ಇರಲಿಲ್ಲ, ಹೀಗ್ ನೇತಾಕಿರ್ತಾರೆ. ಹಿಂದೆ ಒಂದು ಕಂಬಿ ಕಟ್ಟಿ ಒಂದು ಮಳೆ ಹೊಡೆದು ಅದ್ರ ಹಿಂದೆಗೆ ನೆಸ್ಟ್ ಮಾಡ್ತಿತ್ತು. ಆಮೇಲೆ ಮನೇಲೆಲ್ಲ ಸಣ್ಣ ಸಣ್ಣ ಹೋಲ್ಸ್ ಇರ್ತಿತ್ತು. ಇದೆಲ್ಲ ಕಡೆ ಗೂಡ್ ಕಟ್ತಾ ಇರ್ತಕ್ಕಂಥದ್ದು ಗುಬ್ಬಚ್ಚಿ.
ಈಗೇನಾಗಿದೆ, ದ ವೇ ವಿ ಕನ್ಸ್ಟ್ರಕ್ಟ್ ಅವರ್ ಹೌಸಸ್ ಆರ್ ಕಂಪ್ಲೀಟ್ಲಿ ಡಿಫ್ರೆಂಟ್. ನಮ್ಮಲ್ಲಿ ಎಲ್ಲೂ ಹೊರಗಡೆಯಿಂದ ಏನು ಜಾಗನೇ ಇಲ್ಲ, ಅಂಡ್ ಎಲ್ಲೂ ಕೂಡ ಅದೊಂದು ಬಂದು ಗೂಡಿಡ್ಲಿಕ್ಕಾಗ್ಲಿ ಒಂದು ನೆಲೆಸ್ಲಿಕ್ಕಾಗಿ ಜಾಗ ಇಲ್ಲ. ಅಂದ್ರೆ ಮನುಷ್ಯರಿಗೆ ಬಿಟ್ಟು ಬೇರೆಯವ್ರಿಗೆ ಯಾರಿಗೂ ಕೂಡ ವಾಸಕ್ಕೆ ಯೋಗ್ಯವಲ್ಲದ ಜಾಗಗಳನ್ನ ಮಾಡ್ಕೊಂಡಿದ್ದೀವಿ. ಮನುಷ್ಯರಿಗೂ ಅಲ್ಲ. ಅದೇನೋ ನಿಜ, ಆತರ ಮಾಡ್ಕೊಂಡ್ಬಿಟ್ಟಿದೀವಿ. ಒಂದು. ಎರಡನೇದು ಆಹಾರ. ಗುಬ್ಬಿಗಳು ಏನ್ ತಿನ್ನುತ್ತೆ? ನಂಗೆ ತುಂಬಾ ತರ ಚೆನ್ನಾಗಿ ನೆನಪಿರುವಂತದ್ದು ಏನಪ್ಪಾ ಅಂದ್ರೆ, ಮನೆ ಹೊರಗಡೆ ನಾವೇನೋ ಅಕ್ಕಿ ಒಣಗಾಕಿದ್ರೆ ಅಥವಾ ಬೇರೆ ಏನಾದ್ರು ಒಣಗಾಕಿದ್ರೆ ಎಲ್ಲಾ ಗುಬ್ಬಚ್ಚಿಗಳು ಬಂದು ತಿಂತಾ ಇರ್ತಾ ಇತ್ತು. ಈಗ ವಿ ಡೋಂಟ್ ಸಿ ದಮ್ ಬಿಕಾಸ್ ಒನ್ ಇಸ್ ವಾಟ್ ಎವರ್ ದ ಈಟ್ ಅದಿಲ್ಲ. ಅದ್ರ ನಿಮ್ ಕೊಕ್ಕು ನೋಡಿದ್ರೆ ಗೊತ್ತಾಗುತ್ತೆ, ಅದ್ರ ಗುಬ್ಬಚ್ಚಿ ಕೊಕ್ಕು ಹೀಗಿರುತ್ತೆ. ಇಟ್ ಈಸ್ ಮೆಂಟ್ ಫಾರ್ ಗ್ರೈನ್ ಈಟಿಂಗ್. ಸೊ ಅದ್ರ ಕೊಕ್ಕು ಹೇಗಿದೆಯಲ್ಲ, ಸಾಕಷ್ಟು ಕಾಳುಗಳನ್ನ ತಿನ್ನುವಂಥದ್ದು. ನಮ್ಮ ಸಿರಿಧಾನ್ಯಗಳು, ನವಧಾನ್ಯಗಳಂತ ಏನ್ ಕರಿತೀವಿ, ರಾಗಿ, ಸಜ್ಜೆ, ನವಣೆ, ಇವನ್ನೆಲ್ಲ ತುಂಬಾ ಬೆಳೀತಾ ಇದ್ರು ಆಗಿನ ಕಾಲದಲ್ಲಿ. ಈಗೆಲ್ಲ ಕಮರ್ಷಿಯಲ್ ಕ್ರಾಪ್ಸ್ ಆಗಿರ್ತಕ್ಕಂಥದ್ದು. ಇದನ್ನೇ ತಿಂತಾ ಇದ್ದು. ಮನೆ ಮುಂದೆ ಕೂಡ ಮುಂಚೆ ರಂಗೋಲಿ ಎಲ್ಲ ಅಕ್ಕಿ ಹಿಟ್ಟಲ್ಲಿ ಹಾಕುವಂಥದ್ದು, ತುಂಬಾ ಕಾಳುಗಳೆಲ್ಲ ಇರ್ತಿತ್ತು, ತಿಂತಾ ಇದ್ವು. ಈಗ ಅದೆಲ್ಲವೂ ಇಲ್ಲ, ಸಂಪೂರ್ಣವಾಗಿ ಆಹಾರ ಇಲ್ಲ, ಒಂದ್ ಕಡೆ ಗೂಡಿಲ್ಲ, ಅಂದ್ರೆ ಗೂಡು ಮಾಡ್ಲಿಕ್ಕೆ ಜಾಗ ಇಲ್ಲ. ಮೂರನೇದು ಬಹಳ ಇಂಪಾರ್ಟೆಂಟ್ ಏನಪ್ಪಾ ಅಂತ ಹೇಳಿದ್ರೆ, ಪೆಸ್ಟಿಸೈಡ್ಸ್. ಈ ಪೆಸ್ಟಿಸೈಡ್ಸ್ ಅಥವಾ ಈ ಕೀಟನಾಶಕಗಳು ಹೇಗೆ ಒಂದು ಗುಬ್ಬಚ್ಚಿ ಈ ಪಕ್ಷಿ ಮೇಲೆ ಪರಿಣಾಮ ಬೀಳ್ತದೆ ಅಂತ ಹೇಳಕ್ ಹೋದ್ರೆ, ಒಂದು, ಮೊದಲಿಗೆ ಯಾವಾಗ ಗುಬ್ಬಚ್ಚಿ ಗೂಡು ಕಟ್ಟಿ ಮರಿ ಮಾಡುತ್ತಲ್ಲ, ಮರಿಗಳಿಗೆ ತಿನ್ಸ್ಲಿಕ್ಕೆ ಸಾಕಷ್ಟು ಕ್ಯಾಟರ್ ಪಿಲ್ಲರ್ಸ್ ಬೇಕು, ಸಾಕಷ್ಟು ಹುಳ ಉಪ್ಟೆಗಳು. ಯಾಕಂದ್ರೆ ಪ್ರೋಟೀನ್ ಬೇಕಾದ್ರಿಂದ ಸಾಕಷ್ಟು ಹುಳ ಉಪ್ಟೆಗಳನ್ನ ಹಿಡಿದು ಮರಿಗಳಿಗೆ ಆಹಾರವಾಗಿ ಕೊಡ್ತಕ್ಕಂಥದ್ದು. ಆ ರೀತಿ ಕೊಡ್ಬೇಕಾದಾಗ ನಮ್ಮಲ್ಲಿ ಈಗ ಹುಳ ಉಪ್ಟೆಗಳು ಸಿಗದಂಥದ್ದೇ ಬಹಳ ಕಮ್ಮಿ ಆಗ್ಬಿಟ್ಟಿದೆ. ನೀವು ಮುಂಚೆ ಒಂದು 10-15 ವರ್ಷದ ಮುಂಚೆ ಎಲ್ಲೋ ಮನೆ ಮುಂದೆ ಲೈಟ್ ಹಾಕಿದ್ರೆ ಸಂಜೆ ಸುಮಾರು ಹುಳ ಉಪ್ಟೆಗಳು, ಗ್ರಾಸ್ ಹೋಪರ್ಸ್ ಅಂತೆ, ಏನೇನೋ ಬೀಟಲ್ಸ್, ಡಂಗ್ ಬೀಟಲ್ಸ್, ಅದು ಇದೆಲ್ಲ ಸಣ್ಣ ಪುಟ್ಟದು ಸಗಣಿ ಹುಳು ಅಂತೆಲ್ಲ ತುಂಬಾ ಈಗೆಲ್ಲ ಲೈಟ್ ಹಾಕಿದ್ರೆ ಏನು ಬರೋದಿಲ್ಲ. ಎಲ್ಲೋ ಅಪರೂಪಕ್ಕೆ ಯಾವಾಗ ಮಳೆ ಬಂದಾಗ ಒಂದು ಕೆಲವು ಹುಳ ಉಪ್ಟೆ ನೋಡೋದ್ ಬಿಟ್ರೆ ನಾವು ತೊಂದರೆ ಆಗತ್ತೆ ಅಂತ ಎಲ್ಲಾ ರೀತಿ ಪೆಸ್ಟಿಸೈಡ್ಸ್ ಹಾಕಿ ಕೊಂದಿದೀವಿ. ಅಂಡ್ ಮೋಸ್ಟ್ಲಿ ನಮ್ದೆಲ್ಲ ಗಾರ್ಡನೈಸ್ಡ್, ಅಂದ್ರೆ ವೈಲ್ಡ್ ಆಗಿ ಎಲ್ಲೂ ಬಿಟ್ಟಿಲ್ಲ. ಒಂದು ಗಾರ್ಡನ್ ಅಂದ್ರೆ ವೆಡ್ಜ್ ಗಾರ್ಡನ್ ಅನ್ನೋವಂಥ ಎಲ್ಲ ಎಕ್ಸಾಟಿಕ್ ಗಿಡಗಳು ಹಾಕಿರೋದ್ರಿಂದ, ತುಂಬಾ ಔಷಧಿ ಹೊಡೆಯೋದ್ರಿಂದ ಈ ಕೀಟಗಳ ಸಂಖ್ಯೆ ಕಮ್ಮಿ ಆಗಿದೆ. ಒಂದು. ಇನ್ನೊಂದೇನಪ್ಪಾ ಅಂದ್ರೆ, ದಿಸ್ ಆಲ್ಸೋ ಅನ್ ಅದರ್ ಥಿಯರಿ ವೇರ್ ಎಲ್ಲಿ ಗುಬ್ಬಚ್ಚಿ ಈ ತರ ಪೆಸ್ಟಿಸೈಡ್ಸ್ ಇರುವಂತ ಆಹಾರನ ತಿನ್ನುತ್ತೆ, ಆಗ ಅದರಲ್ಲಿ ಕ್ಯಾಲ್ಸಿಯಂನ ಅಬ್ಸಾರ್ಬ್ ಮಾಡ್ಕೊಳ್ಳುವಂತ ಶಕ್ತಿ ಕುಂದುತ್ತೆ. ಅಂದ್ರೆ ಅದರ ಅರ್ಥ, ಅದ್ರ ಮೊಟ್ಟೆ ಇಟ್ಟಾಗ ಅದ್ರ ಮೊಟ್ಟೆಯ ಪದರ ಬಹಳ ತೆಳುವಾಗುತ್ತೆ, ಅದು ಒಡೆದೋಗುವಂತ ಚಾನ್ಸಸ್ ಜಾಸ್ತಿ. ಡೈರೆಕ್ಟ್ ಆಗಿ ಸಾಯಲ್ಲ. ಇಲ್ಲ, ಡೈರೆಕ್ಟ್ ಆಗಿ ಸಾಯಲ್ಲ. ಸೊ ಮೊಟ್ಟೆ ಪದರ ಇದಾಗುತ್ತೆ. ಅಂದ್ರೆ ಡೈರೆಕ್ಟ್ ಆಗಿ ಸಾಯುವಂತದ್ದು ಸಹ ಇರಬಹುದು, ಯಾಕಂದ್ರೆ ತುಂಬಾ ಸ್ಟ್ರಾಂಗ್ ಕೆಮಿಕಲ್ಸ್ ತಿಂದು. ಬಟ್ ಆದ್ರೆ ಸಾಮಾನ್ಯವಾಗಿ ಇಂಡೈರೆಕ್ಟ್ ಎಫೆಕ್ಟೇ ಜಾಸ್ತಿ ಇರುವಂತದ್ದು. ಸೊ ಮೊಟ್ಟೆ ಪದರ ತೆಳುವಾಗೋದ್ರಿಂದ ತಾಯಿ ಇನ್ಕ್ಯುಬೇಟ್ ಮಾಡ್ಬೇಕಾದ್ರೆ, ಇನ್ನೇನೋ ಮಾಡ್ಬೇಕಾದ್ರೆ ಮೊಟ್ಟೆ ಒಡೆದೋಗುವಂತ ಚಾನ್ಸಸ್ ಜಾಸ್ತಿ ಇದೆ. ಒಂದ್ ಕಡೆಗೆ ಮನೆ ಇಲ್ಲ, ಒಂದ್ ಕಡೆಗೆ ಆಹಾರ ಇಲ್ಲ, ಇನ್ನೊಂದು ಕಡೆ ಬ್ರೀಡಿಂಗ್ ಸಹ ಬಹಳ ತೊಂದರೆ ಆಗ್ತಿರೋದು. ಈ 3 ಪ್ರಮುಖ ಕಾರಣಗಳಿಂದಾನೇ ಇವತ್ತು ಗುಬ್ಬಚ್ಚಿ ಕಣ್ಮರೆ ಆಗಿರ್ತಕ್ಕಂಥದ್ದು. ಇಂದಿನ ನಗರಗಳಿಂದ, ಇಂದಿನ ಜನವಸತಿ ಪ್ರದೇಶಗಳಿಂದ ಗುಬ್ಬಚ್ಚಿಗಳು ಕಣ್ಮರೆ ಆಗದಿರೋದಕ್ಕೆ ಮೇನ್ ರೀಸನ್ ಇದಾಗಿರುತ್ತೆ. ಸೊ ದೀಸ್ ಆರ್ ದ ರೀಸನ್ಸ್ ಅಂಡ್ ನಾಟ್ ಮೊಬೈಲ್ ಟವರ್. ವಾವ್. ಯಾ, ಹೌದು. ಬಟ್ ಈಗ ಅಂದ್ರೆ ಕಂಪ್ಯಾರಿಟಿವ್ಲಿ ಅಂದ್ರೆ ತುಂಬಾ ಜನರಿಕ್ ಆಗಿ ಕೇಳೋದಾದ್ರೆ, ಹೇಗೆ ಅಂದ್ರೆ ವಾಟ್ ಇಸ್ ದ ಪಾಪ್ಯುಲೇಷನ್ ಅಂತ ಒಂದು ಅಂದಾಜು ಎಷ್ಟು % ಇದೆ, ಮತ್ತೆ ಅದನ್ನ ರಿವೈವ್ ಮಾಡೋದಕ್ಕೆ ಆಗತ್ತೆ ಅಂತ ಅನ್ಸುತ್ತೆ ನಿಮಗೆ? ಇದು ರಿವೈವ್ ಮಾಡಬೇಕಾದ್ರೆ ಇಟ್ ಕಾಂಟ್ ಬಿ ಜಸ್ಟ್ ಅ ಗವರ್ಮೆಂಟ್ ಜಾಬ್ ಆರ್ ಒನ್ ಡಿಪಾರ್ಟ್ಮೆಂಟ್ಸ್ ಜಾಬ್ ಆರ್ ಒನ್ ಪರ್ಸನ್ಸ್ ಜಾಬ್. ದಿಸ್ ಹ್ಯಾಸ್ ಟು ಬಿ ಎ ಕಮ್ಯುನಿಟಿ ಜಾಬ್. ಮುಂಚೆ ಮಾಡ್ತಿದ್ರು ಸಹ. ಮಲ್ಲೇಶ್ವರಂ ಅಲ್ಲಿ ಕೆಲವು ಭಾಗಗಳಲ್ಲಿ ಬ್ರಿಂಗ್ ಬ್ಯಾಕ್ ಸ್ಪ್ಯಾರೋಸ್ ಅಂತ ಹೇಳಿ ಒಂದು ಕಾನ್ಸೆಪ್ಟ್ ಅಲ್ಲಿ ತುಂಬಾ ಕೆಲಸನ ಮಾಡ್ತಿದ್ರು. ಅದೇನಪ್ಪಾ ಅಂತ ಹೇಳಿದ್ರೆ, ನಾವು ಹೇಗಿದ್ರು ಈಗ ಇದು ವೈಲ್ಡ್ ಅಲ್ಲಿ ಆಹಾರ ಹಿಡಿದು ತಿನ್ನುವಂತ ಹಕ್ಕಿ ಆಗಿಲ್ದಿರೋದ್ರಿಂದ, ಸಾಕಷ್ಟು ನಮ್ಮ ಮಾರ್ಕೆಟ್ಗಳಲ್ಲಿ ಕಾಳುಗಳು, ಎಲ್ಲ ಅಕ್ಕಿ ಮೂಟೆಗಳಿರುತ್ತೆ, ಎಲ್ಲ ಆಹಾರನ ತಿಂದಿರೋ ಪಕ್ಷಿ ಆಗಿರೋದ್ರಿಂದ, ಒಂದು ಆಹಾರದ ಮುಖಾಂತರ ಅದಕ್ಕೆ ಊಟ ಆಗ್ತಾ ಈಗ ನಿಮ್ ಮನೇಲಿ ಇದೆ, ನಮ್ಮ ಮನೇಲಿ ಇಲ್ಲ. ನಮ್ಮ ಮನೇಲಿ ಊಟ ಹಾಕೋದಕ್ಕೆ ಜೊತೆಗೆ ಆ ಗೂಡುಗಳನ್ನ ಮಾಡುವಂಥದ್ದು. ಸೊ ಕಾಟನ್ ಬಾಕ್ಸ್ ನೋಡಿರ್ತೀರ ನೀವೆಲ್ಲ, ಈ ಮಾರ್ಕೆಟ್ ಚಿಕ್ಕಪೇಟೆಗೆಲ್ಲ ಕಾಟನ್ ಬಾಕ್ಸ್ ಎಲ್ಲ ನೇತಾಕಿರ್ತಾರೆ, ಎಲ್ಲ ಗೂಡ್ ಮಾಡ್ಕೊಂಡಿರುತ್ತೆ. ಜನರೇಷನಲ್ ಇದೆಲ್ ಬಿ ಕಮಿಂಗ್ ದೇರ್. ಆ ತರ ಗೂಡು ಕೊಡುವಂಥದ್ದು, ಆಹಾರ ಕೊಡುವಂಥದ್ದು ಮಾಡ್ತಾ, ಅಂಡ್ ದಿಸ್ ಇಸ್ ಅ ಲಾಂಗ್ ಪ್ರಾಸೆಸ್. ಕರೆಕ್ಟ್. ಇಟ್ ವಿಲ್ ಟೇಕ್ ಟೈಮ್. ಕಾನ್ಶಿಯಸ್ ಎಫರ್ಟ್ ಆಸ್ ಅ ಕಮ್ಯುನಿಟಿ ಮಾಡಬೇಕು. ಆಸ್ ಅ ಕಮ್ಯುನಿಟಿ, ಒನ್ ಪರ್ಸನ್ಸ್ ಜಾಬ್ ಅಂತೂ ಡೆಫಿನೆಟ್ಲಿ ನಾಟ್ ಆಗೋದಿಲ್ಲ. ಪ್ಯಾಚ್ ಅಲ್ಲಿ ಆದ್ರೂ ಸಾಕಾಗಲ್ಲ. ಅಂಡ್ ಇದಕ್ಕೆ ಇನ್ನೊಂದು ದೊಡ್ಡ ಕಾರಣ ಬಂದು, ಮಾನವರು ಇಂಡೈರೆಕ್ಟ್ ಆಗಿ ಇದನ್ನು ಹೇಗೆ ಇನ್ನೊಂದು ಕಾರಣ ಅಂತ ಹೇಳಿದ್ರೆ, ಮಾನವನ ಜನಸಂಖ್ಯೆಯಿಂದ ಹೆಚ್ಚಾಗಿರುವಂತ ಪಕ್ಷಿ ಪ್ರಭೇದಗಳು ಇದಾವೆ. ಪಕ್ಷಿ ಪ್ರಭೇದಗಳು ಯಾವ್ದಾದ್ರೆ ಕಾಗೆ, ಹದ್ದುಗಳು, ಪಾರಿವಾಳಗಳು. ಇವೆಲ್ಲ ಏನಪ್ಪ ಅಂದ್ರೆ, ಒಂದು ಸಂಖ್ಯೆನೂ ಕಮ್ಮಿ ಆಗಿದೆ. ಇಲ್ಲ, ತುಂಬಾ ಜಾಸ್ತಿ ಆಗಿದೆ. ಕಾಗೆಗಳ ಸಂಖ್ಯೆ ಜಾಸ್ತಿ ಆಗಿದೆ. ನಾವು ಮೊದಲೆಲ್ಲ ಅಂದ್ರೆ ಇದಕ್ಕೆ ಶ್ರಾದ್ದ ಆದಾಗ ಇದು ಮಾಡಿದ್ವಿ, ಇವಾಗ ಸಿಗ್ತಾ ಇಲ್ಲ. ಅಟ್ಲೀಸ್ಟ್ ಕೆಲವೊಂದು ಕಡೆ ನಮ್ಮೂರ್ ಕತೆ ಹೇಳ್ತಾ ಇದೆ. ಕೆಲವೊಂದು ಭಾಗಗಳಿಗೆ ಕಮ್ಮಿ ಆಗಿದೆ ಸಹ, ಹೌದು. ನಗರ ಪ್ರದೇಶಗಳಲ್ಲಿ ಅತಿ ಹೆಚ್ಚಾಗಿರುವಂತದ್ದು ಇದರ ಸಂಖ್ಯೆಗಳು, ಈ ಪಕ್ಷಿಗಳು. ಪಾರಿವಾಳ ಅಫ್ಕೋರ್ಸ್, ಬಿಕಾಸ್ ಒಂದೇನಪ್ಪಾ ಅಂದ್ರೆ, ಒಂದು ನಮ್ಮ ಕನ್ಸ್ಟ್ರಕ್ಷನ್ ಏನಿದೆಯಲ್ಲ, ಇದು ಬೇಸಿಕಲಿ ಇಟ್ಸ್ ಕಾಲ್ಡ್ ಎ ರಾಕ್ ಪಿಜನ್. ಯಾಕೆ ರಾಕ್ ಪಿಜನ್ ಅಂತಾರೆ ಅಂದ್ರೆ, ದೊಡ್ಡ ದೊಡ್ಡ ಬಂಡೆಗಳ ಕ್ಲಿಫ್ಗಳಲ್ಲಿ ಅದು ಗೂಡು ಮಾಡ್ಕೋತಾ ಇತ್ತು.
ಈಗ ನಮ್ಮ ಬಿಲ್ಡಿಂಗ್ ಹೆಂಗಿದೆ ಅಂದ್ರೆ ಎಲ್ಲೆಲ್ಲಿ ಈ ತರ ಇದೆ ಅದೆಲ್ಲ ಸೇಮ್ ಅದರ ಎಕ್ಸಾಕ್ಟ್ ಮಿಮಿಕ್ ಆಫ್ ಇಟ್ಸ್ ನ್ಯಾಚುರಲ್ ಹ್ಯಾಬಿಟಾಟ್. ಆದ್ರಿಂದ ಅಲ್ಲೆಲ್ಲ ಗೂಡ್ ಮಾಡ್ಕೊಳ್ಳೋದು. ಆಗುತ್ತೆ. ಅಂಡ್ ನಾವು ದ ಅಮೌಂಟ್ ಆಫ್ ವೇಸ್ಟ್ ವಿ ಪ್ರೊಡ್ಯೂಸ್ ಆಸ್ ಅ ಕಮ್ಯುನಿಟಿ ಇನ್ ಮೆಗಾ ಸಿಟಿ ಲೈಕ್ ದಿಸ್, ಅಷ್ಟೊಂದು ಆಹಾರದ ಅವೈಲಬಿಲಿಟಿ ಇದೆ, ಗೂಡಿಗೂ ಪ್ರಸಕ್ತವಾದಂತಹ ಜಾಗ ಇದೆ. ಅಂಡ್ ಬಿಕಾಸ್ ಆಫ್ ದಿಸ್ ಹೀಟ್ ಎಫೆಕ್ಟ್ ತುಂಬಾ ಬೆಚ್ಚಗಿನ ವಾತಾವರಣ ಇದೆ, ತುಂಬಾ ಬೆಚ್ಚಗಿನ ಆರಾಮಿನ ವಾತಾವರಣ. ಸೊ ಅದರಿಂದ ಬ್ರೀಡಿಂಗ್ ಜಾಸ್ತಿ ಆಗ್ತಿರೋದು. ಕಾಗೆಗಳು ಸಹ ಗುಬ್ಬಿ ಮರಿಗಳು ನೆಕ್ಸ್ಟ್ ನೋಡಿದ್ರೆ ಹಿಡಿದು ತಿನ್ಬಿಡ್ತಾವೆ. ಕಾಗೆಗಳು ದರ್ ಆಪರ್ಚುನಿಸ್ಟಿಕ್, ಎಲ್ಲ ತಿನ್ಬಿಡ್ತಾವೆ. ಅದು ಆಮ್ನಿವರಸ್ ಕೂಡ ಹೌದು, ತಿನ್ಬಿಡ್ತವೆ. ಸೊ ಈ ಸಂಖ್ಯೆಗಳು ಜಾಸ್ತಿ ಆಗಿರೋದು ಸಹ ಒನ್ ಆಫ್ ದ ಮೈನ್ ರೀಸನ್ಸ್ ವೈ ಗುಬ್ಬಿಗಳು ಕಣ್ಮರೆ ಆಗಿರುವಂಥದ್ದು. ಹೋಪ್ಫುಲಿ ವಿ ವಿಲ್ ಸಿ ಆಸ್ ಅ ಕಮ್ಯುನಿಟಿ, ಆಸ್ ಅ ಗವರ್ಮೆಂಟ್ ಏನಾದ್ರೂ ನಾವು ಮುಂದೆ ಮಾಡಿ ಇದನ್ನ ಹೊರಗೆ ತರಬಹುದಾ ವಾಪಸ್ಸು ಜನ ಸಂಖ್ಯೆನ ಅಂತ. Sensitization and awareness and also the actual effort towards making it revive ಅನ್ನೋದು ತುಂಬಾ ಮುಖ್ಯ ಅಂತ ಅನ್ಸುತ್ತೆ. Absolutely. And conservation will be only a conversation until action is added ಅಂತ. ಅಂದ್ರೆ ಈ ಕನ್ಸರ್ವೇಷನ್ ಬಗ್ಗೆ ನಾವು ಮಾತಾಡ್ತಾ ಬರೀ ಏನು ಆಕ್ಷನ್ ಇಲ್ಲದೆ ಇದ್ರೆ ಬರೀ ಕಾನ್ವರ್ಸೇಷನ್ ಆಗ್ಬಿಡುತ್ತೆ. ಆಕ್ಷನ್ ಬೇಕು, ಅದಕ್ಕೆ ಆಕ್ಷನ್ ಪಾರ್ಟ್ ಇಸ್ ವೆರಿ ಇಂಪಾರ್ಟೆಂಟ್ ಟು ಆಕ್ಚುಲಿ ಪ್ರೊಟೆಕ್ಟ್ ದಮ್. ನೋಡ, ನಮ್ಮ ಗುಬ್ಬಿಗಳು ಮತ್ತೆ ನಮ್ಮ ಮನೆ ಸೇರ್ಲಿ, ಅವುಗಳ ಗೂಡೆ ನಮ್ಮ ಮನೆಗಳಾಗಿತ್ತು. ಸೊ ನಮ್ಮ ಮನೆಗಳಲ್ಲಿ ಅವುಗಳಿಗೆ ಬೇಕಾದಂಥ ಒಂದು ಜಾಗವನ್ನ ನಾವು ಕೂಡ ಸೃಷ್ಟಿ ಮಾಡೋದಕ್ಕೆ ಪ್ರಯತ್ನ ಪಡೋಣ ಆಸ್ ಎ ಕಮ್ಯುನಿಟಿ. ಸೊ ಲೆಟ್ಸ್ ಹೋಪ್ ಫಾರ್ ದ್ಯಾಟ್ ಅಂಡ್ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದಿಷ್ಟು ಕಾಡಿನ ಕಥೆಗಳು. ಇದು ನಾಡಿನ ಕಥೆಯೂ ಹೌದು, ಯಾಕಂದ್ರೆ ನಾಡು ಮೊದಲು ಕಾಡಾಗಿತ್ತು. ಆ ಕಾಡು ನಾಡಿನ ಸಂಬಂಧ ಅಷ್ಟು ಅವಿನಾಭಾವವಾದಂಥದ್ದು. ಅದನ್ನ ಮತ್ತೆ ತರೋದಕ್ಕೆ ಪ್ರಯತ್ನ ಪಡೋಣ, ಅದ್ರ ಬಗ್ಗೆ ಮಾತಾಡೋಣ, ಅದ್ರ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಪಡೋಣ ಅನ್ನೋದಕ್ಕೋಸ್ಕರನೇ ಈ ಸೀರೀಸ್. ಮತ್ತೆ ಥ್ಯಾಂಕ್ಸ್ ಹೇಳ್ತಾ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಚಾರ ಇರುತ್ತೆ, ಮತ್ತೊಂದು ಕಥೆ ಇರುತ್ತೆ, ಒಂದಿಷ್ಟು ಇಂಟ್ರೆಸ್ಟಿಂಗ್ ಮಾತುಕತೆ ಇರುತ್ತೆ. ಬಡಕಿಲ ಪ್ರದೀಪ್ ಯೂಟ್ಯೂಬ್ ಚಾನಲ್ನಲ್ಲಿ ನಿಮಗಾಗಿ ನಿರಂತರವಾಗಿ ನಾವು ಹಲವಾರು ಸೀರೀಸ್ಗಳನ್ನು ಪ್ರತಿ ದಿನ ತರ್ತಾ ಇದ್ದೀವಿ. ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಮುಂದಿನ ಸಂಚಿಕೆಯಲ್ಲಿ ಸಿಗ್ತೀನಿ. ನಮಸ್ಕಾರ.